ಏನಿದಾವೆ ಅದು ನೆಮ್ಮದಿ ಹುಡ್ಕೊಂಡು ಹೋಗ್ತಾರೆ. ಅದನ್ನ ಬಂದು ಕೇಳ್ಕೊಂಡಾಗ ನಿಮ್ಗೇನಾಗುತ್ತೆ, ಅದಕ್ಕೆ ತಕ್ಕಂತೆ ಜೋಶಿಗಳು ರಾಯರು ಅಲ್ಲಿ ಇರ್ತಕ್ಕಂಥ ಏನಿದ್ದಾರೆ ಕಾರ್ಯಕರ್ತರು ಅವ್ರು ಹೇಳ್ತಾರೆ, ನಿಮ್ಮ ಸಮಸ್ಯೆಗೆ ಇಷ್ಟು ದಿನ ನೀವು ಕಾಯಿ ಕಟ್ಟಿದ್ರೆ ಸೊ ನಿಮ್ಗಲ್ಲಿ ಪರಿಹಾರ ಆಗುತ್ತೆ, 21 ವಾರ 18 ವಾರ 11 ವಾರ ಈ ಥರ ಎಲ್ಲ ಹೇಳ್ತಾರೆ. ಸೊ ಅದನ್ನು ಫಾಲೋ ಮಾಡಬೇಕು. ಅದು ಯಾವುದೂ ಇಲ್ಲ ನಾನು ಬರೀ ದೀಪದಲ್ಲೇ ಕ್ಲಿಯರ್ ಆಗುತ್ತೆ ಅಂದರೆ ದೀಪ ಹೇಳ್ತಾರೆ ಕಳಿಸ್ತಾರೆ. ಇಲ್ಲ ಯಾವುದೂ ಇಲ್ಲ ನಿಮ್ಗೆ ಯಾವುದು ಸಮಸ್ಯೆ ಇಲ್ಲ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಂಡು ಹೋಗಿರೋರ್ನ ಒಳ್ಳೇದಾಗುತ್ತೆ ಅಷ್ಟೇ ಹೇಳ್ತಾರೆ. ಇಲ್ಲಿ ಯಾವುದು ಬೇರೆ ಉದ್ದೇಶಗಳಿಲ್ಲ, ಅವ್ರದ್ದು ಇಲ್ಲ ಯಾರ್ದು. ಇಲ್ಲಿ ಮಧ್ಯೆ ಈ ಮೆಸೆಂಜರ್ ರೀತಿಯಲ್ಲಿ ಅಥವಾ ಮೀಡಿಯೇಟರ್ ರೀತಿಯಲ್ಲಿ ಯಾರು ಇಲ್ಲ, ನಿಮ್ಮದು ಮತ್ತು ರಾಯರ ನಡುವಿನ ನೇರ ಸಂಬಂಧ. ಓಕೆ, ದೇವಸ್ಥಾನದಿಂದಲೇ ಸುನಂದಮ್ಮ ಅಂತ ಮತ್ತೊಬ್ರು ಭಕ್ತೆ ಜಾಯಿನ್ ಆಗಿದ್ದಾರೆ, ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತೈತೆ. ಸುನಂದಮ್ಮ ಅವರೇ, ಈ ವಿಡಿಯೋ ನೋಡಿದ್ರ ನೀವು? ನೋಡಿದ್ಮೇಲೆ ಏನ್ ಅನ್ನಿಸ್ತು? ಕೇಳಿಸ್ತೈತಾ ಮೇಡಮ್? ವಾಯ್ಸ್ ಇಲ್ಲ. ನಮಗೇನ ಖುಷಿ ಆಗುತ್ತೆ ಮೇಡಮ್. ನಮಸ್ಕಾರ. ನಾವು ಅವಾಗೆ 12 ವರ್ಷದಿಂದ ಈ ದೇವಸ್ಥಾನ ಕಟ್ಟುದಾಗಿಂದ ಇದೇ ಸ್ಥಳ ನಮ್ದು. ಅಂಗಡಿ ಹಾಕೊಂಡಿದೀವಿ ನಾವು. ಸುಮಾರು ಭಕ್ತಾದಿರು ಬರ್ತಾರೆ, ನಮಗೂ ಒಳ್ಳೇದಾಗೈತೆ. ಅವರು ನಮ್ಮ ಕೈಲಿ ಬಂದು ಹೇಳ್ತಾರೆ. ಅಲ್ಲ ಮಾತಾಡಿ ಮಾತಾಡಿ. ಮಾತಾಡೋಣ ಮೇಡಮ್? ಮಾತಾಡಿ ಮೇಡಮ್, ಮಾತಾಡ್ರಿ. ಅಲ್ಲ ಏನೇನು ಹೆಂಗೆ ನೀವು ದೇವ್ರನ್ನ ಹೆಂಗ್ ನೆನಪಿಸ್ಕೊಳ್ತೀರಿ ರಾಯರನ್ನ ಈ ಸಂದರ್ಭದಲ್ಲಿ? ಆ ವಿಡಿಯೋ ನೋಡಿದ್ರಾ? ವಿಡಿಯೋ ನೋಡಿ ಏನ್ ಅನ್ನಿಸ್ತು? ಪವಾಡ ಅನ್ನಿಸ್ತಾ? ಇಲ್ಲಿ ತನಕ ಯಾರಾದ್ರೂ ಬಂದು ಹೇಳಿದ್ರಾ ಹಿಂಗೆ ದೀಪ ಹತ್ಕೊಂಡಿರೋದು ಮುಂಚೆ ಯಾರಾದ್ರೂ ಮಾತಾಡಿದ್ರಾ? ಪೂರ್ತಿ ಮಾತಾಡಿ ನೀವು ಆರಾಮಾಗಿ. ಪವಾಡ ಹೇಳಿ ಮಾತಾಡಿದ್ದಾರೆ ಮೇಡಮ್. ಮಾತಾಡವ್ರೆ. ನಾವು ಕಂಡ್ಬರ್ತೀವಿ, ನಮಗೂ ದೇವ್ರು ಒಳ್ಳೇದ್ ಮಾಡವ್ನೆ. ಇಲ್ಲಿ ಬಂದು ಹೇಳ್ತಾರೆ ನಮ್ಗೆ ಒಳ್ಳೇದಾಗೈತೆ ಅಂತ ಬೇಜಾನ್ ಜನ ಬಂದು ಹೇಳ್ತಾರೆ. ನಮಗೂ ಅಷ್ಟೇ, ನಾವು ಅನ್ಕೊಂಡಿದ್ದೆಲ್ಲ ಆಗೈತೆ. ಇನ್ನೊಂದು ಐತಿ ಅದಕ್ಕೆ, ಅದೊಂದು ನಮ್ಮ ಅಪ್ಪ ಮುಗಿಸ್ಬಿಟ್ರೆ ಸಾಕು, ಇನ್ನೂ ಕೊಂಡಾಡ್ತೀವಿ ಆ ಅಪ್ಪನ್ನ. ಇಲ್ಲೇ ಬೇಜಾನ್ ಜನ ಬರ್ತಾರೆ ನಮ್ಗೆ ಒಳ್ಳೇದಾಗೈತೆ ಅಂತ ಹೇಳ್ತಾರೆ ಮೇಡಮ್. ಕಷ್ಟ ಅಂತ ಬಂದು ಮಕ್ಳಿಲ್ದಾರ ಮಕ್ಳು ಕೊಟ್ಟವ್ರೆ, ಕಾಲಿಲ್ಲ ಅಂತ ಬಂದವ್ರಿಗೂ ಕಾಲ್ ಕೊಟ್ಟವ್ ಭಗವಂತ, ಎಲ್ಲಾ ಕೊಟ್ಟೈತೆ ಮೇಡಮ್. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದಕ್ಕೆ. ಇನ್ನು ಹರ್ಷ ಅವರೇ, ನೀವು ಆ ತರದ್ ಏನಾದ್ರು ಹರಕೆ ತೀರಿಸಿದೀರಾ? ಕಾಯಿ ಕಟ್ಟೋದು, ಪ್ರದಕ್ಷಿಣೆ ಹಾಕೋದೆಲ್ಲ? ಮುಂಚೆ ಮಾಡಿದ್ದೆ, 3 ತಿಂಗಳು ಮಾಡಿದೆ. ಏನೇನ್ ಮಾಡಿದ್ರಿ? ಕಾಯಿ ಕಟ್ಬಿಟ್ಟು ದಿನ ಏನಾದ್ರು ಹರಕೆ ಕಟ್ಕೊಂಡಿದ್ದೀರಾ? ಕಟ್ಟಿದ್ದೆ. ಆಯ್ತಾ ಅದು? ಅದನ್ನ 3 ತಿಂಗಳು ಮಾಡಿದೆ, 3 ತಿಂಗಳು ಬಿಟ್ಬಿಟ್ಟೆ ನಾನು. ಎಷ್ಟು ದಿನ ಮಾಡಬೇಕು? ಅದೊಂದು 6 ತಿಂಗಳು ಇತ್ತು. ಅದು 21 ವೀಕ್ಸ್ ಇತ್ತಲ್ಲ, 21 ವೀಕ್ಸ್ ನಾನು ಮಾಡಿಲ್ಲ. ಅದು ನಾನು ಬರೀ ಒಂದು 5 ವೀಕ್ಸ್ ಮಾಡಿದೆ ಅಷ್ಟೇ. ಅವನ್ನ ನಂಬಿಲ್ಲ ನಾನು. ಆಮೇಲೆ ಮಗು ಯಾವಾಗ ಹುಷಾರು ತಪ್ಪಿತು, ಇನ್ನೂ ಹುಟ್ಟಿರ್ಲಿಲ್ಲ ಅವಾಗ, 7 ಮಂತ್ಸ್ಗೆ ಮಗು ಹೊರ್ತು. ಅವಾಗ ಐಸು ವಾಡ ಇಕ್ಕಿದ್ರು, ಒಂದು ತಿಂಗಳು ಇಕ್ಕಿದ್ರು. ಅವಾಗ ನಾನು ದೇವರನ್ನ ಬೇಡ್ಕೊಂಡೆ, ಅವಾಗ ನಮ್ಗೆ ಒಳ್ಳೇದಾಯ್ತು. ಅವತ್ತಿಂದ ಬರ್ತಾ ಇದ್ದೀನಿ ನಾನು ತಿರ್ಗಾ. ಓಕೆ, ಅದು ಹರಕೆ ಕಂಪ್ಲೀಟ್ ಮಾಡ್ಲಿಲ್ವಾ ಆಮೇಲೆ ಕೊನೆಗೂ? ಮಾಡಿಲ್ಲ ನಾನು ಅದು. ಓಕೆ, ಯಾಕೆ ಮಾಡ್ಲಿಲ್ಲ? ಅವನ್ನ ನಂಬಿರಲಿಲ್ಲ ಅವಾಗ ನಾನು. ಓಕೆ, ಆಮೇಲೆ ಯಾವಾಗ ನಿಮ್ಮ ಮಗುಗೆಲ್ಲ ಒಳ್ಳೆ ಆರೋಗ್ಯದ ರಿಸಲ್ಟ್ ಕೇಳಿದ್ಮೇಲೆ ಏನ್ ಮಾಡಿದ್ರಿ ನೀವು? ಅವಾಗ ಹೋದೆ ನಾನು, ತಕ್ಷಣ ಹೋದೆ. ದೇವ್ರ ಹೇಳಿದ್ದೆ 9 ವಾರ ಬರ್ತೀನಿ ಅಪ್ಪ ನನಗೆ ಅದೇ ಫಾಸ್ಟ್ ಅಂತ ಹೇಳಿದ್ದೆ. ಅವತ್ತಿಂದ ಹೋಗ್ತಾ ಇದ್ದೀನಿ ತಿರ್ಗಾ. ಓಕೆ ಓಕೆ, ಕೊನೆಯದಾಗಿ 5ನೇ ವಾರಕ್ಕೆ ನಂಗೆ ದೀಪ ಕಾಣಿಸ್ತದೆ. ದೀಪ ಕಾಣಿಸ್ತು ಅಂದ್ರೆ ಈಗ ಇತ್ತೀಚೆಗೆ? ಸೊ ಇದು ಹೋದ್ವಾರ ತೆಗ್ದಿರೋ ವಿಡಿಯೋ ಅಥವಾ ಒಂದು 15 ದಿನದ ಮುಂಚೆ ತೆಗ್ದಿದ್ದು? ಸೊ ನೀವು ವಿಡಿಯೋ ಮಾಡ್ಕೋಬೇಕಾದ್ರೆ ನಿಮಗೆ ಗೊತ್ತಾಗಿಲ್ಲ, ಮನೆಗೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋದು ನೋಡಿದ್ರಲ್ಲ, ಅವಾಗ ಗೊತ್ತಾಗಿದೆ ನಿಮ್ಗೆ ಅಂತ. ಓಕೆ, ರಾಯರನ್ನ ಹೇಗೆ ನೆನಪಿಸ್ಕೋಬೇಕು, ಹೇಗೆಲ್ಲ ಭಕ್ತರ ಸಹಾಯಕ್ಕೆ ನಿಂತ್ಕೊಳ್ತಾರೆ, 1-2 ನಿಮಿಷ ಮಾತಾಡ್ಬಿಡಿ ಸರ್ ನೀವು. ರಾಯರನ್ನ ಹೇಗೆ ನೆನೆಸ್ಕೊಬೇಕು ಅಂತ ಅನ್ನೋದಕ್ಕಿಂತ ಪ್ರತ್ಯಕ್ಷವಾಗಿ ನೋಡಿದಾಗ ಕೆಲವರು ಉದಾಹರಣೆಗಳಾಗ್ತಾರೆ, ಕೆಲವರು ಅವ್ರಿಗಾಗಿರೋ ಅನುಭವಗಳನ್ನ ಹೇಳ್ಕೊಳ್ತಾರೆ. ಅದೆಲ್ಲ ಹೇಳೋದಕ್ಕಿಂತ ಮುಂಚಿತವಾಗಿ ರಾಯರು ಒಂದಾಗ ಏನಾಗುತ್ತೆ, ನಮ್ಮ ಮನಸ್ಥಿತಿನಲ್ಲೇ ರಾಯರ ಹತ್ರ ಹೋಗ್ಬೇಕು, ಮಾತಾಡಬೇಕು, ಈ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ನೀವು ಇನ್ನೊಂದು ಅಲ್ಲಿ ವಿಚಾರ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ಹೊನ್ನಾವ ಕ್ಷೇತ್ರದ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನನಗೆ ಕಂಡಿದ್ದು, ಬೇರೆಯವ್ರಿಗೆ ಹೆಂಗೆ ಕಾಣಿಸ್ತೋ ನನಗೆ ಗೊತ್ತಿಲ್ಲ. 2.5 ವರ್ಷ ಆಯಿತು ನಾನು ಶುರು ಮಾಡಿ ಅಲ್ಲಿ.
ಕೇಳ್ತಾ ಇದ್ದೆ, ಹೋಗಿದ್ದೆ ಒಂದ್ಸರಿ ಏನೋ ಬಂದೆ, ನಮಗೇನೇನೋ ಒಂದು ಸಮಸ್ಯೆಗಳಾಗಿತ್ತು. ಸೊ ಅಲ್ಲಿ ಮತ್ತೆ ಹೋದಾಗ ನಾನು 2 ವರ್ಷ ಆಯಿತು. ಗಮನ ಇಟ್ಟು ಆ ದೇವ್ರನ್ನ ನೋಡಿದಾಗ ಕಣ್ಣುಗಳು ಈ ಥರ ಆಡೋದೆಲ್ಲ ಕಾಣಿಸುತ್ತೆ. ಮತ್ತು ಕರೆಕ್ಟಾಗಿ ದಿಟ್ಟಿಸಿ ನೀವು ಕೇಳ್ಕೊಳ್ಬೇಕಾದ್ರೆ ನೀವು ಮುಂದೆ ನಿಂತ್ಕೊಂಡು ಅಲ್ಲಿ ತೆಳ್ಳಾಡ್ಕೊಂಡು ನಿಂತ್ಕೊಳ್ಳೋದಲ್ಲ, ಹಿಂದೆನೇ ಬಾಗಿಲ ಹತ್ರ ನಿಂತ್ಕೊಂಡು ನೋಡಬೇಕಾದ್ರೆ ನಿಮಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಆ ದೇವರು ನಮಗೆ ಒಂದು ಸಂಚಲನ ಆಗುತ್ತೆ. ಎಷ್ಟು ಜನ ಅಬ್ಸರ್ವ್ ಮಾಡಿದಾರೋ ಇಲ್ವೋ ನನಗಂತೂ ಸ್ಪೆಷಲ್ ಟಿಕೆಟ್ಸ್ ಇಂದೆಲ್ಲ ಅಗತ್ಯ ಏನಿಲ್ಲ. ಕನಕದಾಸರಿಗೆ ಕಾಣಿಸಿದ್ರಲ್ಲ ಹಂಗೆ ನೀವು ಹೊರಗಡೆ ನಿಂತ್ಕೊಂಡು ಕೈ ಮುಗಿದ್ರು ರಾಯರ್ ನಿಮಗೆ ಆಶೀರ್ವಾದ ಹೊರಗಡೆ ಅಲ್ಲ, ಒಳಗಡೆ ಬರಬೇಕು. ಬಂದು ಬಾಗಿಲ ಹತ್ರ ನಿಂತ್ಕೊಂಡ್ರೆ ಗರ್ಭಗುಡಿಲಲ್ಲಿ ರಾಯರು ಕೂತಿರೋದು ಕಾಣಿಸುತ್ತೆ. ಆವಾಗ ನಿಮಗೆ ಮುಖವಾಡ ಹಾಕಿದ್ರೆ ಕಾಣಿಸಲ್ಲ, ಅದೇನು ಮೂರ್ತಿ ಇದೆ ಹಾಗೆ ನೋಡಿದಾಗ ನಾನು ಅಬ್ಸರ್ವ್ ಮಾಡಿದ್ದು ಕಣ್ಣು ಆ ಕಡೆ ಈ ಕಡೆ ಆಡೋದು ನೋಡಿದ್ದೀನಿ, ಮೇಲೆ ಕೆಳಗೆ ಮಾಡಿದ್ದು ನೋಡಿದ್ದೀನಿ. ಮತ್ತು ಬೆಳಗ್ಗೆ ಹೊತ್ತು ಅಭಿಷೇಕ ಎಲ್ಲ ಮಾಡ್ತಾರೆ, ತುಂಬ ಇದಾಗಿ ಒಂಥರ ವೆರೈಟಿಯಾಗೆಲ್ಲ ಕಾಣಿಸ್ತಾರೆ. ಅದರಿಂದ ಕಾಣಿಸ್ತು ಸೈಂಟಿಫಿಕ್ ಆಗಿ ಆ ಥರ ಎಲ್ಲ ಏನಿಲ್ಲ. ನನಗನ್ಸಿರೋದು, ನನಗೆ ಕಾಣಿಸಿದ್ದು, ನನಗೆ ಒಲ್ದಿರೋದು ನಾನು ಹೇಳ್ಕೊಂಡಿದ್ದೀನಿ, ಬೇರೆಯವ್ರಿಗೆ ಗೊತ್ತಿಲ್ಲ. ಎನಿವೆ ಥ್ಯಾಂಕ್ ಯು. ರಾಯರ ಭಕ್ತರು ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಆರಂಭದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಪೀಠಿಕೆ ಹಾಕಿದ್ದೆ. ಕಲ್ಲಿನ ಬಸವ ಗುಟ್ರಿಗೆ ಹಾಕಿದಾಗ, ಕಂಚಿನ ಕೋಳಿ ಕೂಗಿದಾಗ, ಭೂಮಿ ಮೇಲೆ 7 ಮಲ್ಲಿಗೆ ತೂಕದ ಒಬ್ಬ ಹೆಣ್ಣುಮಗು ಜನಿಸಿದಾಗ, ಮಜ್ಜಿಗೆಯಲ್ಲಿ ಬೆಣ್ಣೆ ಮುಳುಗಿದಾಗ ಪ್ರಪಂಚ ಪ್ರಳಯ ಆಗುತ್ತೆ ಅನ್ನೋದು ಹಿರಿಯರ ನಾಣ್ಣುಡಿ ಅಂತ. ಅದರ ನಡುವೆ ಇಂತಹ ಕೆಲವೊಂದು ಪವಾಡ ಅನ್ನೋ ರೀತಿಯಲ್ಲೋ ಅಥವಾ ಅಚ್ಚರಿ ಅಥವಾ ಆಶ್ಚರ್ಯ ಅನ್ನೋ ರೀತಿಯಲ್ಲೋ ಕೆಲವೊಂದು ಪ್ರಸಂಗಗಳು ಒಂದೊಂದು ಕ್ಷೇತ್ರಗಳಲ್ಲಿ ಘಟಿಸಿದಾವೆ. ಇದು ಕೂಡ ಅದರ ಒಂದು ಮುಂದುವರೆದ ಭಾಗನ, ಅಥವಾ ಆಸ್ತಿಕರು ಮತ್ತು ನಾಸ್ತಿಕರು ಅಂತ ಬಂದಾಗ ಒಪ್ಪದಲ್ಲೇ ಇರುವಂಥವ್ರು ಮೌಢ್ಯದ ಪರವಾಗಿ ನಿಂತ್ಕೊಳ್ಬೇಡಿ, ಇದರಲ್ಲಿ ಸೈಂಟಿಫಿಕ್ ಆಗಿ ಏನು ರೀಸನ್ ಇಲ್ಲ ಅಥವಾ ಮತ್ತಿನ್ನೊಂದೇನೋ ಕಾರಣಗಳನ್ನು ಕೊಡ್ಬೋದು.